ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಇವರು ಗಾಡಿಗಳು ಸೀಜ್ ಮಾಡೋದು ಶುರು ಮಾಡಿದ್ರು. ರ್ಯಾಪಿಡ್ ಅವನು ಇಷ್ಟು ದಿನದಿಂದ ಅವರು ಮಾಮೂಲಿ ನಾರ್ಮಲ್ ಆಗಿ ಪರ್ಮಿಷನ್ ಇಲ್ದಂಗೆ ಕೋರ್ಟಲ್ಲಿ ಸ್ಟೇ ತಗೊಬಂದು ಅವ್ರಿಗೂ ಹೆಲ್ಪ್ ಮಾಡಿ ಸರ್ಕಾರಕ್ಕೂ ಸೂಟ್ ಕೇಸ್ಗಳು ಹೋಗ್ತಾ ಇದ್ದಂಗೆ ಅವರು ಕೆಲಸ ಮಾಡಿದರು. ಇವಾಗ ಸೂಟ್ ಕೇಸ್ಗಳು ಬಂದಾಗ್ಬಿಟ್ಟಿದ್ದು. ಅದರಿಂದ ಇವರು ಇವಾಗ ಸೀಜ್ ಮಾಡ್ತೀವಿ ಅಂತ ಅವ್ರಿಗೊಂದು ಹೆದರಿಕೆ ಕೊಡ್ತಾವ್ರೆ. ಎಚ್ಚರಾಗಿ ಇರ್ರಿ, ಬೈಕ್ ಟ್ಯಾಕ್ಸಿ ಅವರು ನಾವು ಮಾಡ್ತೀವಿ ಅಂತಂದರೆ ಅವ್ರಿಗೂ ತೊಂದರೆ ಕೊಟ್ಟರೆ ಅವರು ಸೂಟ್ ಕೇಸ್ ಹೋದ್ರೆ ನಾರ್ಮಲಿ ಮತ್ತೆ ಕೋರ್ಟಲ್ಲಿ ಈ ಥರ 10ನೇ ಬೆಂಚಲ್ಲಿದೆ, 6ನೇ ಬೆಂಚಲ್ಲಿದೆ ಅಂತ ಮತ್ತೆ ಅದೇ ಕಾನೂನಲ್ಲಿ ಇದೇ ನಡೀತಾ ಇದೆ ಅಂತ ಅದೇ ಕಹಾನಿ, ಅದೇ ರಾಗ, ಅದೇ ಹಾಡು ಅಷ್ಟೇ ನಡೀತಾ ಇರೋದು ನಮ್ಮ ಬೆಂಗಳೂರು ಕರ್ನಾಟಕ ರಾಜ್ಯ ಸರ್ಕಾರ. 7 ದಿನ ಮಾಡ್ತಾರಂತೆ. 7 ದಿನ ಆದ್ಮೇಲೆ ಬೈಕ್ಗೆ ಬಂದ್ರೆ ಮತ್ತೆ ಅವರು ಸೂಟ್ ಕೇಸ್ಗಳು ಹೋದ್ರೆ ಮಾಮೂಲಿ ನಾರ್ಮಲ್ ಆಗಿ ಮಾಮೂಲಿ ಓಡಿಸ್ಕೊಳ್ಳೋಕೆ ಪರ್ಮಿಷನ್ ಕೊಡ್ತಾರೆ. ಅದೇ ಇವಾಗ ಆಗ್ತಾ ಇರೋದು. ಆಕ್ಚುಲಿ ಎಲ್ಲೋ ಬೋರ್ಡು, ವೈಟ್ ಬೋರ್ಡು ಕಾನೂನು ರೀತಿಯಲ್ಲಿ ಎಲ್ಲಿ ಯಾವ ಕಾನೂನಲ್ಲಿ ವೈಟ್ ಬೋರ್ಡು ಎಲ್ಲೋ ಬೋರ್ಡು ಬಳಸಿ ಟ್ಯಾಕ್ಸಿಗೆ ಬಾಡಿ ಹೊಡಿಬೇಕು ಅಂತ ಕಾನೂನಲ್ಲೇ ಇಲ್ಲ. ಈಗ ನಾವು ಆಟೋದವರು ಸ್ವಲ್ಪ ದಿನ ಆದಮೇಲೆ ನಾವು ಏನು ಮಾಡ್ತೀವಿ, ಟ್ಯಾಕ್ಸ್ ಕಟ್ಟಲ್ಲ, ಪರ್ಮಿಟು ತಗೊಳ್ಳಲ್ಲ, ಇನ್ಸೂರೆನ್ಸು ತಗೊಳ್ಳಲ್ಲ, ಮೀಟ್ರು ಹಾಕಲ್ಲ, ನಾವು ಸೀಟ್ ಹಾಕ್ಕೊಂಡು ವೈಟ್ ಬೋರ್ಡ್ ಮಾಡ್ಕೊಂಡು ಹೊಡಿತೀವಿ ಅಷ್ಟೇ. ಯಾಕಂದರೆ ಆ ವೈಟ್ ಬೋರ್ಡಲ್ಲಿ ಇವಾಗ ಆಲ್ರೆಡಿ ಬೈಕ್ ಟ್ಯಾಕ್ಸಿಗೂ ಆಟೋ ಟ್ಯಾಕ್ಸಿಗೂ ಇವಾಗ ಆಟೋಕ್ಕೂ ಬೈಕಿಗೂ ಏನು ವ್ಯತ್ಯಾಸ ಇಲ್ಲ. ಇಲ್ಲಿ 70 ರೂಪಾಯಿ ಇದ್ದರೆ ಅಲ್ಲಿ 60 ರೂಪಾಯಿ, 10 ರೂಪಾಯಿ ಡಿಫ್ರೆಂಟು. ಅವ್ರಿಗೂ ನಮಗೊಂದು 10 ರೂಪಾಯಿ ಡಿಫ್ರೆಂಟ್ ಇದೆ. ನಾವೇನಕ್ಕೂ ಟ್ಯಾಕ್ಸ್ ಕಟ್ಟಬೇಕು? ಇವಾಗ ಸರ್ಕಾರ ಸ್ವಲ್ಪ ನೋಡಿ ನಮ್ಮ ಆಟೋ ಚಾಲಕರು ಎಲ್ಲ ಇರಲಿ, ನಮ್ಮ ಆಟೋದವರು ತಪ್ಪು ಮಾಡ್ತಾರೆ, ಇಲ್ಲ ಅಂತಲ್ಲ, ನಾನು ಹೇಳ್ದಲ್ಲ, ಎಲ್ಲರೂ ಸಾಧ್ಯ ಅಲ್ಲ. ಇವಾಗ ಇದ್ದೇ ಇರ್ತಾರೆ. ಈಗ ಅವ್ರಿಗೂ ಮುಂಚೆ ಆರೋಗ್ಯಕ್ಕೆ ಅವರು ಇದ್ದಾಗ ಸ್ವಲ್ಪ ದಿನ 2009 ಗಾಡಿಗಳು ಪರ್ಮಿಟ್ ಸೀಜ್ ಮಾಡಿಬಿಟ್ಟು ಡೀಸೆಲು, ಡಿಸ್ಪ್ಲೇ, ಡಾಕ್ಯುಮೆಂಟ್ಸು ಎಲ್ಲಾನು ಕರೆಕ್ಟಾಗಿ ಚೆಕ್ ಮಾಡ್ತಾಯಿದ್ರು. ಇವಾಗ ಮಿನಿಮಮ್ಮು ಈಗ ಇಲ್ಲ ಅಂತಂದ್ರೆ ಒಂದು 6-7 ವರ್ಷದಿಂದ ಯಾವ ಆಟೋನು ಚೆಕ್ ಮಾಡ್ತಲ್ಲ. ಯಾಕಂದರೆ ಅವ್ರಿಗೆ ಗೊತ್ತು, ಪೊಲೀಸ್ ಅವ್ರಿಗೂ ಗೊತ್ತು, ಸರ್ಕಾರಕ್ಕೂ ಗೊತ್ತು. ಈಗ ಆಟೋದಲ್ಲಿ ನಾವು ಆಟೋಕ್ಕೂ ಕೈ ಹಾಕಿದ್ರೆ ತುಂಬ ತೊಂದರೆ ಆಗುತ್ತೆ, ನಮಗೂ ಸೂಟ್ ಕೇಸ್ಗಳೆಲ್ಲ ಬಂದಾಗುತ್ತೆ. ಅದರಿಂದ ಆ ರೀತಿಯಲ್ಲೇ ಅವರು ಈ ಥರ ನಡ್ಕೊಂಡು ಹೋಗ್ತಾವ್ರೆ. ಇನ್ನು ಇದು ತುಂಬ ಗಲಾಟೆಗಳು ಆಗಂಟ ಸರ್ಕಾರ ನೋಡ್ತಾನೆ ಇರುತ್ತೆ. ಗಲಾಟೆ ಆದಮೇಲೆ ಅವಾಗ ಕಣ್ಬಿಟ್ಟು ನೋಡ್ತಾರೆ ಏನೋ ಗೊತ್ತಿಲ್ಲ. ಈ ಬೈಕ್ ಟ್ಯಾಕ್ಸಿ ಸೀಸ್ ಆದಾಗ 350 ಗಾಡಿಗಳಲ್ಲಿ 150-200 ಗಾಡಿಗಳು ಔಟ್ ಆಫ್ ಸ್ಟೇಟ್ ನವರೇ ಇದ್ವು. ನಮ್ಮ ಕನ್ನಡಿಗರು ತೀರಾ ಕಡಿಮೆ ಸಿಗ್ತಾ ಇರೋದು, ಅವರೇ ಬಂದು ಜೀವನ ಸಾಗಿಸ್ಬಿಟ್ರ ಅಂತಲ್ಲ ಸರ್. ಈಗ ಪಾಕಿಸ್ತಾನವರು ಓಡಿಸ್ತವ್ರೆ, ಬಾಂಗ್ಲಾದೇಶ ಅವರು ಓಡಿಸ್ತವ್ರೆ, ಒರಿಸ್ಸಾ ಗಾಡಿನೂ ಐತೆ, ಡೆಲ್ಲಿ ಗಾಡಿನೂ ಐತೆ, ಎಲ್ಲ AP ಗಾಡಿ ಐತೆ, ತಮಿಳ್ನಾಡು ಗಾಡಿ ಐತೆ. ಎಲ್ಲ ಸ್ಟೇಟಲ್ಲಿ ಇಲ್ಲಿ ಬಂದು ಗಾಡಿ 2 ವೀಲರು ಬೈಕ್ ಟ್ಯಾಕ್ಸಿ ಎಲ್ಲೋ ಬೋರ್ಡು, ವೈಟ್ ಬೋರ್ಡು, ಎಲ್ಲೋ ಬೋರ್ಡು ಬಳಸ್ಕೊಂಡು ಓಡಿಸ್ತವ್ರೆ. ಅದು ಕಾನೂನು ರೀತಿಯಲ್ಲಿ ಇವ್ರಿಗೆ ಸರ್ಕಾರಕ್ಕೂ ಎಲ್ಲ ಗೊತ್ತು. ಬಟ್ ಸರ್ಕಾರ ಕಣ್ಮುಚ್ಕೊಂಡಿದೆ ಅಂದರೆ ಸೂಟ್ ಕೇಸ್ಗಳು ಹೋಗ್ತಾ ಇದೆ. ಅವ್ರಿಗೆ ಸೂಟ್ ಕೇಸ್ ಬಂದಾಗಿದೆ, ಅವ್ರು ಶುರು ಮಾಡವ್ರೆ. ಇವಾಗ ಸೂಟ್ ಕೇಸ್ ಹೋಗ್ಲಿ, ಇದು ಕಾನೂನು ರೀತಿಯಲ್ಲಿ ಇವಾಗ ಸರ್ಕಾರಕ್ಕೆಲ್ಲ ಗೊತ್ತು. ಸರ್ಕಾರ ಮನ್ಸ್ಪಟ್ರ ಬೈಕ್ ಟ್ಯಾಕ್ಸಿ ಸೆಂಟ್ರಲ್ ಗೌರ್ಮೆಂಟ್ ಪರ್ಮಿಷನ್ ಏನು ಕೊಟ್ಟರು, ಎಲ್ಲೋ ಬೋರ್ಡ್ ಬಳಸಿ ಟ್ಯಾಕ್ಸಿ ಬೈಕ್ ಟ್ಯಾಕ್ಸಿ ಉಪಯೋಗಿಸಿ ಏನೋ ನೀವು ಯೂಸ್ ಮಾಡಿರಿ, ಸ್ವಲ್ಪ ಜನಕ್ಕೂ ಹೆಲ್ಪ್ ಆಗಿಲ್ಲ ಅಂತ. ಎಲ್ಲೋ ಬೋರ್ಡ್ ಮಾಡಬೇಕು ಅಂದ್ರೆ ಇವಾಗ ವೈಟ್ ಬೋರ್ಡಿಂದ ಎಲ್ಲೋ ಬೋರ್ಡ್ ಕನ್ವೆಂಟ್ ಆಗಬೇಕು ಅಂದ್ರೆ ತುಂಬ ಕಷ್ಟ, ತುಂಬ ದುಡ್ಡು ಖರ್ಚಾಗುತ್ತೆ. ಇವಾಗ ಎಲ್ಲೋ ಬೋರ್ಡು ಹೊಸ ಗಾಡಿ ತೊಗೋಬೇಕು ಅಂತಂದ್ರೆ ಅವರು ಟ್ಯಾಕ್ಸ್ ಕಟ್ಟಬೇಕು, ಇನ್ಸೂರೆನ್ಸು ಕಟ್ಟಬೇಕು, ಆಮೇಲೆ FC ಮಾಡಬೇಕು. ಇದೆಲ್ಲ ಇರುತ್ತೆ ಕಾನೂನು ರೀತಿಯಲ್ಲಿ. ಇವಾಗ ಇವ್ರ ಹತ್ರ ಸೂಟ್ ಕೇಸ್ಗಳು ತಗೊಂಡು ಇವರು ಕಾನೂನು ಇದು ಮಾಡಿಕೊಂಡು ಬಳಸ್ಕೊಂಡು ಓಡಿಸ್ತವ್ರೆ. ಇದು ಎಷ್ಟು ದಿನ ನಡೀತದೋ ನಡೀಲಿ. ನಮ್ಮ ಆಟೋದವರು ಒಂದು ದಿವಸ ಫುಲ್ಲು ವಿಧಾನಸೌಧಕ್ಕೆ ಹೋಗಿ ಮುಖ್ಯ ಆಗ್ತಾರೆ, ಅವಾಗ ಗೊತ್ತಾಗುತ್ತೆ. ಇವಾಗ ಆಟೋದವ್ರ ಪರಿಸ್ಥಿತಿ ತುಂಬ ಅತಿ ಕಷ್ಟದಲ್ಲಿ ಇದ್ದಾರೆ. ಅಡುಗೆಟ್ಟಿದ್ರೆ ಇನ್ನೊಂದು ಅತಿ ಕಷ್ಟದಲ್ಲೇ ಓಡಿಸ್ತವ್ರೆ. ಈಗ ನೋಡಿ, ನಾನು ಬೆಳಿಗ್ಗೆ ಬಂದೆ 300 ರೂಪಾಯಿ ಮಾಡಿದೆ, ಗ್ಯಾಸ್ 70 ರೂಪಾಯಿ ಗ್ಯಾಸ್, 68 ರೂಪಾಯಿ ಗ್ಯಾಸು. ಇವಾಗ ನಾವು 300 ರೂಪಾಯಲ್ಲಿ ಸಾಯಂಕಾಲ ಆದರೆ ಕತ್ಲಾದ್ರೆ ಒಂದು ಬಾಡಿಗೆನೂ ಬೀಳಲ್ಲ. ಯಾಕಂದರೆ ಇವಾಗ 1.5 ಟೈಮಲ್ಲಿ ಯಾರು ಆಟೋಗೂ ಜಾಸ್ತಿ ಇರುತ್ತೆ, ಕಾರ್ಗೂ ಕಮ್ಮಿ ಇರುತ್ತೆ. ಕಾರ್ ರೇಟು ಕಮ್ಮಿ ಅವ್ರು ಜಾಸ್ತಿ ಮಾಡ್ತಲ್ಲ, ಯಾಕಂದರೆ ಕಿಲೋಮೀಟರ್ಗೂ 16 ರೂಪಾಯಿ 15 ರೂಪಾಯಿ ಇದೆ. ಈ ಕಾರ್ ರೇಟು ಕಮ್ಮಿ ಇರೋದ್ರಿಂದ ನಮ್ಮ ಆಟೋಗೂ ಬುಕ್ಕಿಂಗ್ಗಳು ನೈಟು 10 ಗಂಟೆ ಆದಮೇಲೆ ಬರೋದೇ ಇಲ್ಲ. ಯಾಕಂದರೆ ಕಾರ್ ರೇಟು ಜಾಸ್ತಿ ಮಾಡಲ್ಲ. ಆ್ಯಕ್ಚುಲಿ 24 ರೂಪೀಸ್ ಇದೆ. ಅವರು ಊಬರ್ ಗಾಡಿ, ಓಲಾ ಗಾಡಿ, ಅವ್ರ ಸ್ವಂತ ಗಾಡಿಗಳು ಹಾಕ್ಕೊಂಡು
ಅವರು ಕಮ್ಮಿ ರೇಟಲ್ಲಿ ಗಾಡಿ ಡ್ರೈವರ್ಗಳು ಬಿಹಾರಿ, ಅಸ್ಸಾಮು, ರಾಜಸ್ಥಾನು, ಕೇರಳ ಇವರೆಲ್ಲ ಬಂದು ಇಲ್ಲಿ ಗಾಡಿ ಅವ್ರಿಗೂ ಊಬರ್ ಗಾಡಿಗಳು ಓಡಿಸೋದು, ಓಲಾ, ರ್ಯಾಪಿಡೋ, ನಮ್ಮ ಯಾತ್ರಿ ಇದೆಲ್ಲ ಕಾನೂನು ರೀತಿಯಲ್ಲಿ ಬಿಟ್ಟಿದ್ಯಾ ಅಂತ ಇರೋರ್ ಬರೋರ್ಗೆಲ್ಲ ಅವಕಾಶಗಳಿದಾವೆ, ಕನ್ನಡಿಗರಿಗೆ ಅವಕಾಶ ಇಲ್ದಂಗ ಸರ್ ದುಡ್ಡು ಸರ್. ಈಗ ಸರ್ ಇವಾಗ ಬಾಂಗ್ಲಾದೇಶ ಅವರು ಕಾಡುಗೋಡಿ, ವೈಟ್ ಫೀಲ್ಡು, ಮಾರ್ತಳ್ಳಿ ಎಲ್ಲ ಆಟೋದವರು ಕ್ಯಾಬ್ ಅವರು ಅವರೇ ಇದ್ದಾರೆ. ಇವಾಗ ಅಲ್ಲಿ ಅವ್ರು ಹೆಂಗ್ ಬಂದ್ರು ಬರೆಗೆ ಏನ್ ಸಾಧ್ಯ ಆಗಿದೆ? ಇವರು ಏನೋ ಸೂಟ್ ಕೇಸ್ಗಳು ತಗೊಂಡು ಏನೋ ಲಂಚ ಭ್ರಷ್ಟಾಚಾರ ಮಾಡ್ಕೊಂಡು ಏನೋ ಇದ್ ಮಾಡ್ಕೊಂಡು ಅವ್ರಿಗೇನೋ ದುಡ್ಡು ಬಂದ್ರೆ ಸಾಕು, ಅವ್ರ ಜೋಬ್ ತುಂಬಿದ್ರೆ ಸಾಕು, ಯಾವ್ದು ಹೆಂಗಾನ ಹಾಳಾಗಿ ಹೋಗ್ಲಿ, ನಮಗೂ ದುಡ್ಡು ಬರ್ತಾ ಇದೆಯಾ, ಅವನು ಎಲ್ಲಿರೋನು ಏನು ಅನ್ನೋದು ಯಾರಿಗೂ ಗೊತ್ತಿಲ್ಲ. ಅವನಾಗಿ ಅವನು ಇವಾಗ ನಮ್ಮ ಇವಾಗ ಕರ್ನಾಟಕದಲ್ಲಿ ನಾವು ಕನ್ನಡಿಗರು ಹೋಗ್ಬಿಟ್ಟು ನಾವು ಸರ್ಚ್ ಮಾಡಿ ಅವನ ಆಧಾರ್ ಕಾರ್ಡ್ ಎಲ್ಲ ಚೆಕ್ ಮಾಡಿದ್ರ ಅವಾಗ ಅವನಾಗಿ ಅವನೇ ಖುದ್ದು ನಾವು ಬಾಂಗ್ಲಾದೇಶವ್ರ ಅಂತ ಹೇಳಿದ್ರಿ. ಏನ್ ಮಾಡ್ತಾವ್ರೆ ಇವಾಗ ಸರ್ಕಾರ? ಏನ್ ಮಾಡ್ತಾರೆ? ಸರ್ಕಾರ ದುಡ್ಡು ಬಂದ್ರೆ ಸಾಕು ಅಷ್ಟೇ.